ಪ್ರಿಪರೇಷನ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹಿಂದಿನ ಫಿಲಮಲ್ಲಿ ತಮ್ಮನ್ನ ನೋಡಿದವರು ಈ ಫಿಲಮಲ್ಲಿ ನೋಡಿದ ತಕ್ಷಣ ಏನು ಎಷ್ಟು ಬದಲಾವಣೆ, ಇನ್ನೂ ಖುಷಿ ಆಗುತ್ತೆ. ಆ ಸಿನಿಮಾದಲ್ಲಿ ಮೆಚ್ಕೊಂಡ್ರಿ ಪರಿ ಬೇರೆ, ಈ ಸಿನಿಮಾದಲ್ಲಿ ಮೆಚ್ಕೊಂತಿರೋ ಪರಿ ಬೇರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಸಖತ್ ಖುಷಿ ಆಗುತ್ತೆ. ಯಾಕಂದರೆ ಅದುವೇ ಅಂದರೆ ಅದು ಕ್ಲಾಸು, ಇದು ಮಾಸು ಅಂತ. ಪ್ಲಸ್ ಮಾಸ್ತಿ ಸರ್ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಅವರು ಬರೆಯೋ ಲೈನ್ಸು ಮತ್ತು ಡೈಲಾಗ್ಸು ಒಂದಿಷ್ಟು ತುಂಬ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಅಂದರೆ ನಾನೇ ಹೇಳ್ತಿದ್ದೀನಿ ಅನ್ನೋ ಫಸ್ಟ್ ಟೈಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ಒಂದಿಷ್ಟು ಬೇರೆ ಯೂಶ್ವಲಿ ಡೈಲಾಗ್ಸ್ ಎಲ್ಲ ನಾವು ಅಡ್ಯಾಪ್ಟ್ ಮಾಡ್ಕೋಬೇಕು, ನಮ್ದನ್ನು ಆಗಿಸ್ಕೋಬೇಕು. ಬಟ್ ಮಾಸ್ತಿ ಸರ್ ಬರೆಯೋ ಡೈಲಾಗು ನಮ್ದು ಆಗ್ಬಿಟ್ಟಿರುತ್ತೆ, ಆಲ್ರೆಡಿ ಒಂದು ಸ್ಕ್ರಿಪ್ಟ್ ಫಸ್ಟ್ ರೀಡಿಂಗಿಗೆ ಆಗ್ಬಿಟ್ಟಿರುತ್ತೆ. ಸೊ ಈ ಥರ ವಿಷಯಗಳು. ಮತ್ತು ಏನಂದರೆ ಪಾತ್ರಕ್ಕೆ ಸಿಗ್ತಿರೋ ಒಂದು ಮನ್ನಣೆ, ಅಂದರೆ ಜಡೆ ಸರ್ಗೆ ಹೇಳಬೇಕು. ಅಂದರೆ ನನ್ನ ಪಾತ್ರ ರೈಟಿಂಗೇ ಹಾಗಿದೆ, ತುಂಬ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋ ಥರ ಇದೆ. ತುಂಬ ಕ್ವಶನ್ ಮಾಡ್ತಾ, ಇವಾಗ ಯಾರು ಈ ಹಳ್ಳಿ ಸೈಡೇ ಸಣ್ಣದಾಗೇನೋ ಓದ್ಕೊಂಡು ಒಂದಿಷ್ಟು ಕ್ವಶನ್ ಮಾಡೋ ಅಂಥ ಒಂದು ಸೆನ್ಸಿಬಿಲಿಟಿ ತಿಳ್ಕೊಂಡಿರೋರಿಗೆ ಒಂದು ಸಣ್ಣ ಅಗ್ರೆಷನ್ ಶುರುವಾಗಿರುತ್ತೆ. ಆ ಪಾತ್ರನ ಅದನ್ನು ನೀವು ದೇವಿ ಪಾತ್ರದಲ್ಲಿ ನೋಡ್ಬೋದು. ಸೊ ಅದೇ ಸಖತ್ ಖುಷಿ ಆಗುತ್ತೆ. ಅಂದರೆ ನಿಮಗೆ ಫಸ್ಟು ಈ ಪಾತ್ರದ ಬಗ್ಗೆ ಅಪ್ರೋಚ್ ಎಲ್ಲ ಆದಾಗ ಇಬ್ಬರು ಆ್ಯಕ್ಟರ್ ದುನಿಯಾ ವಿಜಯ್ ಸರು, ರಾಜ್ ಪಿ ಶೆಟ್ಟಿ, ರಚಿತಾ ರಾಮ್ ಅವರು ಇವರೇ ಸ್ಕ್ರೀನ್ಗಳನ್ನ ತಿಂದು ಬಿಡ್ತಾರೆ. ಸೊ ನನ್ನ ಪರ್ಫಾರ್ಮೆನ್ಸ್ ಇನ್ನೂ ಸಖತ್ತಾಗಿರ್ಬೇಕು ಅನ್ನೋಂಥದ್ದು ಏನಾದ್ರು ಥಾಟ್ಸ್ ಬಂದಿತ್ತಾ? ಆ ಹಂಬಲ ಇತ್ತು. ಬಟ್ ಫಸ್ಟ್ ಡೇ ಸೆಟ್ಗೆ ಹೋದ ತಕ್ಷಣ ಆ ಥರ ಇನ್ಸೆಕ್ಯೂರಿಟಿ ಬರೋಕ್ಕೆ ಯಾರೂ ಬಿಡಲಿಲ್ಲ. ಯಾಕಂದರೆ ಮೊದಲನೇ ದಿನವೇ ಎಲ್ಲರೂ ಕಂಫರ್ಟೇಬಲ್ ಮಾಡಿಬಿಟ್ರು. ಸೊ ನಾನು ನನ್ನ ಪಾಡಿಗೆ ಐ ವಾಸ್ ಬೀಯಿಂಗ್ ಮೈ ಸೆಲ್ಫ್. ನಾನು ಆರಾಮಾಗಿ ಆ್ಯಕ್ಟ್ ಮಾಡ್ಕೊಂಡು ಖುಷಿಯಾಗಿದ್ದೆ. ಸೊ ಅದೇ ಸ್ಕ್ರೀನ್ ಮೇಲೂ ಕಾಣಿಸ್ತಾ ಇದೆ. ಜಡೇಶ್ ಅವ್ರದ್ದು ಒಂದು ಮೈಕ್ದು ಒಂದು ಲ್ಯಾಂಗ್ವೇಜ್ ಇದೆ. ಅವ್ರು ಹಿಂಗೆ ಇಟ್ಕೊಂಡು ಚೆನ್ನಾಗಿ ಮಾಡಿದ್ರೆ ಅದ್ರದ್ದೇನೋ ಒಂದು ಹಿಂಗೇನೋ ಅನ್ಕೊಂಡು ಹೋಗ್ತಾರೆ. ಮಾನಿಟರ್ ಮುಂದೆ ಮಾಡಿಲ್ಲ ಅಂದ್ರೆ ಮೈಕ್ ಪಕ್ಕ ಇಟ್ಬಿಟ್ಟು ಅವರೇ ಹೋಗಿ ಫ್ರೇಮಲ್ಲಿ ಅವ್ರದೊಂದು ಮ್ಯಾನರಿಸಮ್ ಚೆನ್ನಾಗಿದೆ. ಆ ಥರದ್ದು ನಿರ್ದೇಶಕ. ನಾನು ಅವ್ರ ಜೊತೆ 4 ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ. ಜೆಂಟಲ್ಮೆನ್ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ, ಹೀರೋ 18 ಅವರ್ ಮಲಗಿರ್ತಾರೆ, ಇನ್ನು 5 ಅವರ್ ಇದ್ದಿರೋದು, ಅದು ಚಾಲೆಂಜು. ಗುರು ಶಿಷ್ಯರು ಮಾಡ್ತಾರೆ. ಖೋಖೋ ಆಟದ ಬಗ್ಗೆ ಹೇಳ್ಬೇಕು. ಖೋಖೋ ಎಷ್ಟು ಜನಕ್ಕೆ ಗೊತ್ತು? ಈಗ ಜನ್ಜಿ ಅವ್ರಿಗೆ ಓಕೆ ನೋಡ್ತಾರೆ ಗೊತ್ತು, ಬಟ್ ಅದ್ರ ಆಳ ಆಗಲ್ಲ. ಆಮೇಲೆ ಕಾಟೇರ ತರುಣ್ ಸಾರ್ ಜೊತೆ ಕತೆ ಬರೀತಾರೆ. ಅದು ಎಂಥ ಇದು ಅಂದರೆ ಪ್ರತಿಯೊಂದು ಅವ್ರಿಗೆ ಬೆನ್ನು ತಟ್ಟದಷ್ಟು ಅವರಲ್ಲಿರೋ ಕತೆಗಳು ಸಿನಿಮಾಗಳಾಗ್ತಿದೆ. ಮತ್ತು ಸ್ಟ್ರಗಲ್ ಮಾಡ್ತಾರೆ. ಇದು ದೊಡ್ಡ ಬಡ್ಜೆಟ್ಟಿನ ಸಿನಿಮಾ, ಯಾವುದು ಲ್ಯಾಂಡ್ ಲಾರ್ಡು, ಅದಕ್ಕೆ ಕರೆಕ್ಟಾಗಿ ಸತ್ಯಪ್ರಕಾಶ್ ಅವರು, ಹೇಮಂತ್ ಗೌಡರು ಇನ್ವೆಸ್ಟ್ ಮಾಡಿರೋದು. ಇವಾಗ ಒಂದು ಚಾಲೆಂಜ್ ಇರುತ್ತಲ್ಲ, ಅದನ್ನು ಜನಗಳಿಗೆ ತಲುಪಿಸ್ಬೇಕು ಅನ್ನೋದು, ಆ ಹೋರಾಟ. ಅಂಥ ನಿರ್ದೇಶಕರು ನಮಗೆ ಸಿಕ್ಕಿರೋದು ನಮ್ಮ ನಾಡಿನ ಪುಣ್ಯ. ಪ್ಲಸ್ ನಮ್ಮ ಆ್ಯಕ್ಟರ್ಸ್ಗೂ ತುಂಬ ಸ್ಪೇಸ್ ಕೊಡ್ತಾರೆ. ಏನಾದರೂ ಇಂಪ್ರೂವೈಸ್ ಮಾಡೋದು ಆ ಥರದ್ದು ಏನಾದ್ರು ನಾವು ಕೊಟ್ಟರೆ ಅದನ್ನು ಚೆನ್ನಾಗಿ ರಿಸೀವ್ ಮಾಡ್ತಾರೆ. ತುಂಬ ವೆಲ್ಕಮಿಂಗ್ ಇದ್ದಾರೆ ಆ ಥರ ವಿಷಯದಲ್ಲಿ. ಹೆಚ್ಚು ಗ್ರೀನ್ ಮ್ಯಾಟ್ಗಳನ್ನ ಯೂಸ್ ಮಾಡಿದೆ, ಟೆಕ್ನಿಕಲಿ ಒಳ್ಳೆ DOPನ ತಗೊಂಡು ಅವ್ರಿಗೊಂದು ಟೀಮ್ ಹೆಡ್ನ ಕೊಟ್ಕೊಂಡು ಚೆನ್ನಾಗಿ ಮಾಡ್ತಾರೆ. ಸೊ ಮಿತ್ರ ಸರ್, ತಾವು ತೆರೆ ಮೇಲೆ ಬಂದ ತಕ್ಷಣ ಎಲ್ಲರೂ ಅನ್ಕೋತಾರೆ ಕಾಮಿಡಿ ಮಾಡ್ತಾರೆ, ಮಿತ್ರ ಸರ್ ಅಂದ ತಕ್ಷಣ ನಗು, ಖುಷಿ, ಹ್ಯೂಮರ್ ಅಂತ. ಸೊ ಈ ಒಂದು ಚಿತ್ರದಲ್ಲಿ ತಮ್ಮ ಅಭಿನಯ, ತಾವು ಮಾಡಿದಂಥ ಪಾತ್ರಕ್ಕೆ ನೀವು ಥಿಯೇಟರ್ ಅಲ್ಲಿ ನೋಡಿದಾಗ ಶಿಲ್ಲೆ ಹೊಡೆದಂತಹ ಸನ್ನಿವೇಶ ಯಾವ್ದಾದ್ರು ನಮಗೆ? ಶಿಲ್ಲೆ ಹೊಡೆದಿಲ್ಲ, ಯಾರು ನನ್ನ ಕತ್ತಿನ ಪಟ್ಟಿ ಇಟ್ಕೊಂಡಿರೋ ನನ್ನ ಮಗನ ಈ ಮಿತ್ರದ್ರೋಹಿ, ನೀರಿಗೆ ಪಾಚಿನೇ ವೈರಿ, ಹೂ ಮಾಡ್ಬಿಟ್ಟೆ ಅಲ್ವ ಒಂದು ಮಿತ್ರದ್ರೋಹದ ಕೆಲಸ ನಾನು ಮಾಡಿದ್ದು. ಹಾಗಾಗಿ ಫಸ್ಟ್ ಸಭೆ ಎಲ್ಲ ನಾನು ಗುರಾಯಿಸಿ ನೋಡೋರು, ನಮ್ಮ ಅಣ್ಣನಿಗೆ ಮಾಡ್ಬಿಡ್ತೀನಿ ಇನ್ನೂ ಅಂತ ನಂಗಿತ್ತು. ಬಟ್ ಸಿನಿಮಾ ಆಗಿ ನೋಡಿದ್ದಾರೆ ನನ್ನ. ನಾನು ತುಂಬ ಜನರನ್ನು ಪ್ರತಿನಿಧಿಸ್ತಾ ಇದ್ದೀನಿ. ಈ ಥರ ಕ್ಯಾರೆಕ್ಟರ್, ಚೌಡಪ್ಪನಂಥ ಕ್ಯಾರೆಕ್ಟರ್ಗಳು ನಮ್ಮ ಸಮಾಜದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಜೊತೆಗೆ ಇತ್ತು ಬೆನ್ನಿಗೆ ಚೂರಿ ಚುಚ್ಚುವಂಥವ್ರು ಸುಮಾರು ಜನ. ನಮಗೆ ಶತ್ರುಗಳು ದುಶ್ಮನ್ ಕಹಾ ಹೈ ಅಂದರೆ ಬಗಲ್ ಮೇಲೆ ಅಂದರೆ ನಾವು ಎಲ್ಲಿ ಹುಡುಕ್ಬೇಕಾಗಿಲ್ಲ. ನಾವು ಬೇಕಾದ್ರೆ ಶತ್ರುಗಳನ್ನು ನಂಬೋದು, ಹಿತಶತ್ರುಗಳನ್ನು ನಾವು ನಂಬೋದಕ್ಕಾಗೋದಿಲ್ಲ. ಒಂದು ಮಿತ್ರ ಹಿತಶತ್ರುಗಳ ಪಾತ್ರ ಮಾಡಿದ್ದಾರೆ, ಅದು ಜನರಿಗೆ ಇಷ್ಟ ಆಗಿದೆ. ಮತ್ತೆ ಲೋಕರೂಢಿ, ಯಾವಾಗಲೂ ವಂಚನೆ ಆಗಲಿ ಮೋಸ ಆಗಲಿ ಪರಿಚಯ ಇರೋರೇ ಮಾಡೋದು. ಅಪರಿಚಿತರು ಬಂದಾಗ ಗೊತ್ತಾಗ್ಬಿಡುತ್ತೆ ಬರ್ತಾನೆ ಅಂತ. ಸೊ ಅದು ಸರ್ಪ್ರೈಸ್. ಅದು ಸೈಲೆಂಟ್ ಆಗಿದ್ಕೊಂಡು ಕೊನೆಗೆ ಅವನ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಆ ಪಾತ್ರ, ಚೌಡಪ್ಪನ ಪಾತ್ರ. ಅದು ಪಾತ್ರ ನಾನು ಮಾಡಿದೇ ಇರೋ ಉದ್ದೇಶಕ್ಕೋಸ್ಕರ. ಹೇಳಿದ ತಕ್ಷಣ ನನಗೆ ವಾವ್ ಅನಿಸಿದ್ದು ಇದೇ ವಿಚಾರಕ್ಕೋಸ್ಕರ. ನಂಗೆ ಬೇಕಿತ್ತು. ಈ ಗೆಟಪ್ ಎಲ್ಲ ಚೇಂಜ್ ಆದಮೇಲೆ ಕರಾವಳಿ ಸಿನಿಮಾಗೋಸ್ಕರ ಈ ಗೆಟಪ್ ಇಟ್ಟಿದ್ದು. ನಾನು ದೊಡ್ಡ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅಂತ ಒಂದು ದೊಡ್ಡ ಮೇಯರ್ ನಟನ ಜೊತೆ ನಾನು ಕಾಣಿಸ್ಕೋತೀನಿ. ಅವರಿಗೆ ತಮ್ಮನಾಗಿ ನಾನು ಅಭಿನಯಿಸಿ ಅದ್ರ ಮೂಲಕ ಏನೋ ಒಂದು ಸಂದೇಶವನ್ನು ನಾನು ಕೊಡ್ತೀನಿ ಅನ್ನೋದು ನನಗೆ ಭಾಳ ಖುಷಿ ಇದೆ. ಒಳ್ಳೆ ಅಪ್ರಿಷಿಯೇಷನ್ ಸಿಗ್ತಾ ಇದೆ ನನಗೆ. ಒಂದು ಒಳ್ಳೆ ಸಿನಿಮಾದಲ್ಲಿ ಸಿಕ್ಕಿದೆ. ನಾನು ವಿಜಯ್ ಸರ್ ತುಂಬ ಕಂಫರ್ಟಬಲ್ ಮಾಡಿದ್ರು ನನ್ನನ್ನು, ತುಂಬ ಸ್ಪೇಸ್ ನನಗೆ ಕೊಟ್ಟರು. ಈ ಥರ ಹಿಂಗೆ ಮಾಡು, ಹಿಂಗೆ ಮಾಡೋಣ,
ಇದು ಮಾಡಿ ಚೆನ್ನಾಗಿರುತ್ತೆ ಅಂತ. ನಿಮಗೆ ಸಿನಿಮಾ ನೋಡಿದವ್ರಿಗೆ ಗೊತ್ತಿರುತ್ತೆ ಈ ಸ್ಪೇಸ್ ಮಿತ್ರ ಅವರಿಗೆ ವಿಜಯ್ ಸರ್ ಬಿಟ್ಕೊಟ್ಟಿದ್ದಾರೆ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಅಂತ. ಅದು ನಟನಿಗೆ ಒಂದು ದೊಡ್ಡ ಗುಣ. ಅಂದರೆ ಇವ್ರದ್ದು ಏನು ತಪ್ಪಲ್ಲ, ಅದು ಎಲ್ಲ ಅದ್ರ ಪಾಡಿಗೆ ನಡ್ಕೊಂಡು ಹೋಗ್ತಾ ಇದೆ. ನೀನು ಯಾರು? ನಾವು ನಮ್ಮ ತಂದೆ, ಈಗ ನಮ್ಮ ತಂದೆ ಹಂಗಿದ್ರು, ಅವ್ರ ತಾತ ಹಂಗಿದ್ರು, ನಾವು ಹಂಗಿದೀವಿ, ನೀವುಗಳೇನೋ ಮಾಡಕ್ ಬರ್ದು ಯಾಕೆ ಹಿಂಗೆ ಮಾಡ್ತಾ ಇದ್ರ ತಪ್ಪಲ್ಲ. ನಮ್ಮ ಎಮ್ ಎಲ್ ಎಗೆ ಓಟ್ ಹಾಕೋರು ಯಾರು? ನಿನಗೆಲ್ಲ ಗೌರವ ಕೊಟ್ಬಿಟ್ರೆ ನನಗೆ ಯಾರು ಮರ್ಯಾದೆ ಕೊಡ್ತಾರೆ? ನಾನಿರ್ಬೇಕು, ನನ್ನ ಅಸ್ತಿತ್ವ ಇರಬೇಕು, ನೀನು ಬೆಳಿಬಾರ್ದು. ಯಾರು ಸಪೋರ್ಟ್ ಮಾಡಕ್ಕೆ ನೀನು ಯಾರು ರಚ ಯಾರು ಸುಮ್ಮನಿರು ಅಂತ ಕೇಳುವಂಥ ಪಾತ್ರ ಅದು. ಎಷ್ಟು ಜನ ಇಲ್ಲ, ಒಂದು ಸಂಸ್ಥೆಯಲ್ಲಿ ಎಷ್ಟು ಜನ ಇಲ್ಲ, ಸಮಾಜದಲ್ಲಿ ಎಷ್ಟು ಜನ ಇಲ್ಲ. ಅವರು ಅಷ್ಟು ಜನರ ಪ್ರತಿನಿಧಿಸಿದ್ದೀನಿ ನಾನು. ಒಬ್ಬ ಮಿತ್ರದ್ರೋಹಿ ಪಾತ್ರ, ಮಿತ್ರ ಮಾಡಿರೋ ಪಾತ್ರ ಮಿತ್ರದ್ರೋಹಿ. ಆವಾಗ ಬಂದಿದೆ ಡೈಲಾಗ್ ಅದು, ನೀರಿಗೆ ಪಾಚಿನೇ ಶತ್ರು ಅಂತ. ಒಂದು ಅದ್ಭುತ ಅದು.